ಶುಭೋದಯ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಧ್ಯಾನಾಮೃತಕ್ಕೆ ನಿಮಗೆಲ್ಲ ಮತ್ತೆ ಸ್ವಾಗತ. ಇವತ್ತು ನಾವು ಮತ್ತೊಂದು ಹೊಸ ವಿಷಯದ ಜೊತೆಗೆ ಬಂದಿದ್ದೀವಿ. ಅಂತಃಕರಣ ಅಂದರೆ ನೀವೆಲ್ಲರೂ ಸಾಮಾನ್ಯವಾಗಿ ಈ ಪದವನ್ನು ಕೇಳಿರ್ತೀರಿ. ಅಂತಃಕರಣ, ಇನ್ನರ್ ವಾಯ್ಸ್, ಎಷ್ಟು ಅಂತಃಕರಣ ಇದೆ ನೋಡು ಅವ್ರಿಗೆ ಅಂತ ಸಾಮಾನ್ಯವಾಗಿ ಎಲ್ಲೋ ಯಾರ ಬಗ್ಗೆನೋ ಹೇಳಿರೋದನ್ನ ಕೇಳಿರ್ತೀರಿ. ಹಾಗಾದ್ರೆ ಈ ಅಂತಃಕರಣದ ಕುರಿತಾದ ವಿವರಣೆಗಳನ್ನ ಇವತ್ತು ತಿಳ್ಕೊಳ್ಳೋಣ. ನಾವು ಯಾವುದನ್ನ ಅಂತಃಕರಣ ಅಂತ ಹೇಳ್ತೇವೋ ಅದು ಅಂತಃಕರಣ ಅಲ್ಲ. ಮತ್ತೆ ನಿಜವಾದ ಅಂತಃಕರಣದ ಸಾಮಾನ್ಯ ಗುರುತು ಸಹ ನಮಗಿಲ್ಲ. ಹಾಗಾದ್ರೆ ಸಾಮಾನ್ಯವಾಗಿ ನಾವು ಅಂತಃಕರಣ ಅಂದ್ರೆ ಏನು ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಕಳ್ಳತನ ಮಾಡ್ಲಿಕ್ಕಾಗಿ ಹೋಗ್ತಾನೆ, ಹೆಜ್ಜೆಯನ್ನೇ ಎತ್ತಾನೆ, ಕದಿಬೇಕು ಇನ್ನೇನು ಅಂತ. ಒಳಗೆ ಯಾರೋ ಹೇಳ್ದಂಗಾಗತ್ತೆ, ಕದಿಬೇಡ, ಕದಿಯುವುದು ಮಹಾಪಾಪ ಅಂತ. ಒಬ್ಬ ವ್ಯಕ್ತಿ ಮಾಂಸ ತಿನ್ನೋದಕ್ಕಂತ ಕೂಡ್ತಾನೆ, ಒಳಗೆ ಯಾರೋ ಹೇಳ್ದಂಗಾಗುತ್ತೆ, ಮಾಂಸ ತಿನ್ಬೇಡ, ಮಾಂಸ ತಿನ್ನೋದು ಕೆಟ್ಟದ್ದು ಅಂತ. ಯಾರೋ ಮದ್ಯಪಾನ ಮಾಡೋದಕ್ಕೆ, ಕುಡಿಯೋದಕ್ಕೆ ಅಂಗಡಿಗೆ ಹೋಗ್ತಾರೆ, ಒಳಗೆ ಯಾರೋ ಹೇಳ್ದಂಗಾಗುತ್ತೆ, ಮದ್ಯಪಾನ ಮಾಡಬೇಡ, ಅದು ತಪ್ಪು ಅಂತ. ಈ ಎಲ್ಲ ಧ್ವನಿಗಳನ್ನ ನಾವು ಅಂತಃಕರಣ ಅಂತ ಗುರುತಿಸ್ತೇವೆ. ಆದರೆ ಇವು ಅಂತಃಕರಣ ಅಲ್ಲ ಸ್ನೇಹಿತರೆ. ಇವೆಲ್ಲವೂ ನಮ್ಮೊಳಗೆ ಸೇರಿಕೊಂಡಿರುವ ಸಮಾಜದ ಧ್ವನಿಗಳು, ನಮ್ಮ ಸ್ವಯಂನ ಧ್ವನಿ ಅಲ್ಲ. ಇವ್ಯಾವುದು ನಮ್ಮ ಆತ್ಮದ ಧ್ವನಿ ಅಲ್ಲ. ಇವೆಲ್ಲ ನಮಗೆ ಸಮಾಜ ಹೇಳಿಕೊಟ್ಟಿರುವಂತಹ ಧ್ವನಿಗಳು. ಇವೆಲ್ಲವೂ ಸಮಾಜ ನಮಗೆ ಕೊಟ್ಟಿರೋ ಶಿಕ್ಷಣ. ನೀವು ಮಾಂಸಾಹಾರ ಮಾಡದೇ ಇರುವವರ, ಶಾಕಾಹಾರಿಗಳ ಮನೆಯಲ್ಲಿ ಹುಟ್ಟಿದ್ದೀರಿ ಅಂತಂದ್ರೆ ಬಾಲ್ಯದಿಂದಲೂ ಸಾಮಾನ್ಯವಾಗಿ ಕೇಳ್ಪಟ್ಟಿರ್ತೀರಿ ಮಾಂಸಾಹಾರ ಪಾಪ ಅಂತ. ಅದರಿಂದಾಗಿ ಮಾಂಸಾಹಾರ ಮಾಡುವ ಸಮಯದಲ್ಲಿ ಅದು ನಮಗೆ ಅಂತಃಕರಣದ ಧ್ವನಿ ಅಂತ ಅನಿಸುತ್ತೆ. ಪಾಪ, ಕೆಟ್ಟದ್ದು ಮಾಡಬೇಡ, ಇದು ನಿಮ್ಮ ಧ್ವನಿ ಅಲ್ಲ. ಏಕೆಂದ್ರೆ ಮಾಂಸಾಹಾರ ತಿನ್ನುವವರ ಮನೆಯಲ್ಲೇ ಹುಟ್ಟಿದವರಿಗೆ ಈ ಥರದ ಧ್ವನಿ ಯಾವತ್ತೂ ಕೇಳ್ಬಂದಿರೋದಿಲ್ಲ. ಇದನ್ನ ನಾವು ಅಂತಃಕರಣ ಅಂತ ಹೇಳಿದ್ರೆ ಒಪ್ಪಬೇಕಾ? ಜಗತ್ತಿನಲ್ಲಿ ಹಾಗೆ ನೋಡಿದ್ರೆ ಹಲವಾರು ಥರದ ಅಂತಃಕರಣಗಳಿವೆ. ಪರಮಾತ್ಮನ ಅದಾವ ಧ್ವನಿ ಆಂತರಿಕವಾಗಿದೆಯೋ ಅದು ಸಹ ಬಹಳ ರೀತಿಯಲ್ಲಿ ಕೇಳುತ್ತೆ. ಯಾರಿಗೋ ಹೇಳುತ್ತೆ ಮಾಂಸಾಹಾರ ಒಳ್ಳೆಯದು ಅಂತ, ಇನ್ನಾರಿಗೋ ಹೇಳುತ್ತೆ ಮಾಂಸಾಹಾರ ಮಾಡಬೇಡ ಅಂತ. ಇದ್ಯಾವುದು ಪರಮಾತ್ಮನ ಧ್ವನಿ ಆಗಲಿ, ನಮ್ಮ ಅಂತಃಕರಣದ ಧ್ವನಿ ಆಗಲಿ ಅಲ್ಲ. ಸಮಾಜದ ನಿಯಮಗಳ ಭಿನ್ನತೆಗಳ ಕಾರಣವಾಗಿ ಈ ಭಿನ್ನತೆಗಳು ನಮ್ಮಲ್ಲಿ ಹುಟ್ಟಿರುತ್ತೆ. ಇವು ಅಂತಃಕರಣದ ಧ್ವನಿಯಲ್ಲ. ಅದಾವ ದಿನ ಅಂತಃಕರಣ ನಮ್ಮಲ್ಲಿ ಕೇಳಿ ಬರುತ್ತೋ ಆ ಧ್ವನಿ ಒಳಗೂ ಹೊರಗೂ ಜಗತ್ತಿನ ಕಣಕಣದಲ್ಲೂ ಒಂದೇ ಆಗಿರುತ್ತೆ, ಯಾವತ್ತೂ ಎರಡಾಗಿರೋದಿಲ್ಲ. ಹಿಂದುವಿನ ಅಂತಃಕರಣ ಮತ್ತೆ ಮುಸಲ್ಮಾನನ ಅಂತಃಕರಣ, ಕ್ರಿಶ್ಚಿಯನ್ರ ಅಂತಃಕರಣ, ಜೈನರ ಅಂತಃಕರಣ, ಹೀಗೆ ಬೇರೆ ಬೇರೆ ಅಂತಃಕರಣ ಅಂತ ಇರೋದಿಲ್ಲ. ಆದರೆ ನಾವು ಹೇಳ್ತಿರೋ ಅಂತಃಕರಣ ಅದು ಬೇರೆ ಬೇರೆ. ಹಿಂದುವಿನದ್ದು ಬೇರೆ, ಜೈನರದ್ದು ಬೇರೆ, ಬೌದ್ಧರದ್ದು ಬೇರೆ ಆಗಿದೆ. ಹಿಂದೂಗಳಲ್ಲಿಯೂ ಮತ್ತೆ ಒಳಪಂಗಡಗಳು, ಬ್ರಾಹ್ಮಣರದ್ದು ಬೇರೆ, ಕ್ಷತ್ರಿಯರದ್ದು ಬೇರೆ, ಶೂದ್ರರದ್ದು ಬೇರೆ ಅಂತಃಕರಣ ಅಂತ ನಾವು ಬೈಫರ್ಕೇಟ್ ಮಾಡ್ತೀವಿ. ಆದರೆ ಸತ್ಯವೇ ಬೇರೆ. ಸಮಾಜಗಳು ಬಹಳ ಕುಶಲವಾಗಿ ಕೆಲಸ ಮಾಡಿವೆ. ಒಳಗಿನ ಧ್ವನಿ ಏನು ಅಂತ ನಮಗೆ ಗೊತ್ತಾಗೋದಕ್ಕೂ ಮೊದಲೇ ಸಮಾಜ ಒಂದು ಧ್ವನಿಯನ್ನ ನಮ್ಮೊಳಗೆ ಕೂಡಿಸ್ಬಿಟ್ಟಿರುತ್ತೆ ಮತ್ತು ನಮ್ಗೆ ಹೇಳ್ಕೊಡುತ್ತೆ ಇದೇ ನಮ್ಮ ಒಳಗಿನ ಧ್ವನಿ ಅಂತ. ಸಮಾಜಕ್ಕೆ ಅದರದೇ ಆದಂತಹ ಅಸಹಾಯಕತೆ ಇದೆ. ಸಮಾಜಗಳು ಹೀಗೆ ಯಾಕೆ ಮಾಡುತ್ತವೆ? ಸಮಾಜವನ್ನು ದೂಷಿಸೋದು ವ್ಯರ್ಥ ಅಂತ ಅನ್ಸುತ್ತವಲ್ಲ. ಯಾಕೆಂದ್ರೆ ಸಮಾಜಗಳಿಗೆ ತಮ್ಮದೇ ಸಮಸ್ಯೆಗಳಿವೆ. ಅದೇನು ಒಳಗಿನ ಅಂತಃಕರಣ ಇದೆ ಅದನ್ನು ಎಲ್ಲಾ ಜನರಿಗೂ ಕಂಡುಕೊಳ್ಳಿಕ್ಕೂ ಆಗೋದಿಲ್ಲ ಕೂಡ. ಮತ್ತು ಸಮಾಜ ಯಾವತ್ತೂ ಅಂತಃಕರಣವನ್ನ ನಿರ್ಮಿಸೋದೇ ಇಲ್ಲ. ಅಂದ್ರೆ ಆ ಮನುಷ್ಯ ಪಶುವಿನ ಹಾಗೇನೆ. ನೀವು ನಿಮ್ಮ ಅಂತಃಕರಣವನ್ನ ಕಂಡುಕೊಳ್ಳುವವರೆಗೂ ಸಮಾಜ ನಮ್ಮಲ್ಲಿ ತನ್ನ ಅಂತಃಕರಣವನ್ನ ಸೃಷ್ಟಿಸ್ತಾನೆ ಇರುತ್ತೆ. ಯಾಕೆಂದ್ರೆ ಪಶುಗಳ ತರ ನಾವು ಆಗ್ಬಾರ್ದು ಅನ್ನೋ ಭಯಕ್ಕೆ ಒಂದು ಅಭಿಪ್ರಾಯ, ಒಂದು ತನ್ನದೇ ನಿಲುವನ್ನ ನಮ್ಮಲ್ಲಿ ಸೇರಿಸ್ತಾನೆ ಇರುತ್ತೆ. ಕಂಡುಕೊಳ್ಳೋ ವಿಷಯ ದೂರದ್ದು, ಸಮಯ ಕಳೆದು ಹೋಗ್ಬಿಡುತ್ತೆ. ಆದರೆ ಸಮಾಜಕ್ಕೆ ಸಹ ನಮಗೆ ಅಂತಃಕರಣವನ್ನು ಕೊಡಲಾಗುವುದಿಲ್ಲ. ಸಮಾಜ ಕೂಡ ಈ ವಿಷಯದಲ್ಲಿ ಅಸಮರ್ಥವೇ. ಸೊ ಯಾವ ಸಮಾಜಗಳಲ್ಲಿ ಧರ್ಮದ ಪ್ರಭಾವ ಶಿಥಿಲ ಆಗಿರುತ್ತೋ, ಯಾವ ಸಮಾಜಗಳಲ್ಲಿ ಪರಿವಾರದಿಂದ ಶಿಕ್ಷಣ ಸಿಗೋದು ಕಡಿಮೆ ಆಗಿರುತ್ತೋ, ಯಾವ ಸಮಾಜಗಳಲ್ಲಿ
ಶಿಕ್ಷಣದ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇರ್ತವೋ ಅಲ್ಲಿ ನಿಜವಾಗಿಯೂ ನೈಜವಾಗಿಯೂ ಅಂತಃಕರಣದ ಧ್ವನಿಗಳು ಹುಟ್ಟೋದೇ ಇಲ್ಲ. ನಕಲಿ ಅಂತಃಕರಣದ ಧ್ವನಿಗಳು ಹುಟ್ಟುತ್ತಾ ಹೋಗುತ್ತೆ. ಮನುಷ್ಯ ಹೆಚ್ಚು ಕಡಿಮೆ ಕೆಳಗಿನ ಸ್ತರದ ಸ್ವಚ್ಛಂದತೆಯಲ್ಲಿಯೇ ಬದುಕನ್ನ ಜೀವಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸಮಾಜಕ್ಕೂ ಅದರದೇ ಆದ ಅಸಹಾಯಕತೆ ಇದೆ. ನಿಮ್ಮ ಮೇಲೆ ಭರವಸೆ ಇಡೋದಿಲ್ಲ. ಆದ್ರಿಂದ ಸಮಾಜ ನೀವು ನಿಮ್ಮ ಅಂತಃಕರಣವನ್ನ ನಿರ್ಮಿಸ್ಕೊಳ್ಳೋದಕ್ಕೂ ಮೊದಲೇ ಒಂದು ಪರಿಪೂರಕವಾದ ಅಂತಃಕರಣವನ್ನ ನಿಮ್ಮೊಳಗೆ ನಿರ್ಮಿಸಿ ಬಿಟ್ಟಿದ್ದೀನಿ ಅನ್ನೋ ಭ್ರಮೆಯನ್ನ ಸೃಷ್ಟಿ ಮಾಡುತ್ತೆ. ಪ್ರತಿಯೊಂದು ಸಮಾಜ ಭಿನ್ನ ಭಿನ್ನವಾದ ಅಂತಃಕರಣವನ್ನ ಕಟ್ಕೊಡುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಸಮಾಜದ ತಿಳುವಳಿಕೆಗಳೇ ಬೇರೆ ಬೇರೆ, ಮಾನ್ಯತೆಗಳೇ ಬೇರೆ ಬೇರೆ, ಪರಂಪರೆಗಳೇ ಬೇರೆ ಬೇರೆ, ಸಂಸ್ಕೃತಿಗಳು ಭಿನ್ನವ. ಒಂದು ಸಮಾಜಕ್ಕೆ ಒಂದೊಂದು ರೀತಿಯ ಪದ್ಧತಿಗಳಿವೆ. ಹಾಗಾಗಿ ಸಮಾಜದ ಮಾನ್ಯತೆಗಳ ಮೇಲೆ ನಾವೆಲ್ಲ ನಿರ್ಭರ ಆಗಿದ್ದೀವಿ. ಸಮಾಜದ ಮಾನ್ಯತೆಗಳು ಸಾವಿರಾರು ವರ್ಷಗಳ ವಿಶೇಷವಾದ ಭೌಗೋಳಿಕ, ಐತಿಹಾಸಿಕ, ಸಾಂಸ್ಕೃತಿಕ ಪರಂಪರೆಗಳನ್ನ ಹೊಂದಿರುತ್ತವೆ. ರಾಜಸ್ಥಾನ ಅಂತ ಒಂದು ಸ್ಟೇಟ್ ಇದೆ, ನಿಮ್ಗೆಲ್ಲ ಗೊತ್ತು. ಅಲ್ಲಿ ಒಂದು ವಿಚಿತ್ರ ಪರಂಪರೆ ಇದೆ. ಒಬ್ಬ ವ್ಯಕ್ತಿಗೆ ಹೆಣ್ಣು ಕೊಡ್ಬೇಕಾದ್ರೆ, ಅಂದ್ರೆ ವಿವಾಹಕ್ಕೆ ಒಬ್ಬ ಹುಡುಗಿಯನ್ನು ಕೊಡ್ಬೇಕಾದ್ರೆ ನಾವೆಲ್ಲ ಏನೇನು ಆಯ್ಕೆ ಮಾಡಿ ಆ ಹುಡುಗನನ್ನ ಅಳೆದು ತೂಗಿ ಹೆಣ್ಣು ಕೊಡ್ತೀವಿ ಹೇಳಿ? ಸಾಮಾನ್ಯವಾಗಿ ಆ ಹುಡುಗನ ಮನೆತನ ತುಂಬಾ ಚೆನ್ನಾಗಿರ್ಬೇಕು, ಹುಡುಗ ಓದ್ಕೊಂಡವನಾಗಿರ್ಬೇಕು, ಒಳ್ಳೆ ಕೆಲಸದಲ್ಲಿರ್ಬೇಕು, ಹಾಗೇನೆ ಅವನಿಗೊಂದಷ್ಟು ಒಳ್ಳೆ ಹೆಸರು, ಆಸ್ತಿ ಎಲ್ಲವೂ ಇರಬೇಕು, ಸದ್ಗುಣಗಳಿರ್ಬೇಕು ಅಂತ ಬಯಸ್ತೀವಿ. ಇದು ತೀರಾ ಸಹಜ. ಆದ್ರೆ ರಾಜಸ್ಥಾನದ ಒಂದು ಪರಂಪರೆ ಪಂಗಡಗಳಲ್ಲಿ ಒಬ್ಬ ಹುಡುಗ ಎಲ್ಲಿವರೆಗೂ ಕಳ್ಳತನ ಮಾಡೋದ್ರಲ್ಲಿ ಕುಶಲ ಆಗೋದಿಲ್ವೋ ಅಲ್ಲಿವರೆಗೂ ಅವನಿಗೆ ಮದುವೆ ಆಗೋದಿಲ್ಲ. ಹುಡುಗಿಯ ಕಡೆಯವರು ಕೇಳ್ತಾರೆ, ಹುಡುಗ ಎಷ್ಟು ಕಳ್ಳತನ ಮಾಡಿದ್ದಾನ, ಎಷ್ಟು ಗುಂಡಾಗಿರಿ ಮಾಡಿದ್ದಾನ, ಜೈಲಿಗೆ ಎಸ್ಸತಿ ಹೋಗಿ ಬಂದಿದ್ದಾನ ಅಂತ. ಒಂದ್ ವೇಳೆ ಹುಡುಗ ಕಳ್ಳತನ ಮಾಡಿಲ್ಲ, ಅವನದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ, ಅವನೊಬ್ಬ ಗುಂಡ ಅಲ್ಲ, ಜೈಲಿಗೆ ಒಂದ್ಸಲಿನೂ ಹೋಗಿ ಬಂದಿಲ್ಲ ಅಂದ್ರೆ ಯಾರು ಆತನಿಗೆ ಕನ್ಯೆಯನ್ನ ಕೊಡೋದಿಲ್ಲ. ನೋಡಿ, ಇಲ್ಲೊಂದು ಕಳ್ಳರ ಸಮಾಜ ಇದೆ. ಅಲ್ಲಿಯ ನಿಯಮವೇ ಕಳ್ಳತನ. ಅಲ್ಲಿ ಕದಿಯುವ ಯೋಗ್ಯತೆಯ ಮೇಲೆ ಆತನಿಗೆ ಹೆಣ್ಣನ್ನು ಕೊಡಲಾಗುತ್ತೆ. ಹಾಗಾದ್ರೆ ಇಲ್ಲಿ ಯಾವುದು ಸರಿ, ಯಾವುದು ತಪ್ಪು? ಬಾರ್ಡರ್ಗೆ ಹೋಗಿ, ಬಾರ್ಡರ್ಗಳ ಕಡೆಗೆ ಹೋದಾಗೆಲ್ಲ ಒಂದು ವಿಚಿತ್ರವಾದ ಸನ್ನಿವೇಶವನ್ನ ನಾವು ಫೇಸ್ ಮಾಡ್ತೀವಿ. ಅದೇನಪ್ಪಾ ಅಂದ್ರೆ, ಯಾರೋ ನೀವು ಸಾಮಾನ್ಯರು ಇಲ್ಲಿಂದ ಕರ್ನಾಟಕದಿಂದನೋ ತಮಿಳ್ನಾಡಿನಿಂದನೋ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ಗೆ ಹೋಗ್ತೀವಿ ಅಂತ ಅನ್ಕೊಡ್ರಿ. ಆಗ ನಾವು ಯಾವುದೋ ಊರಿಗೆ ಓಪನ್ ಆದಂಥ ಒಂದು ವೆಹಿಕಲ್ನಲ್ಲಿ ಹೋಗ್ತಿದ್ದೀವಿ ಅಂದರೆ ಯಾವುದ್ಯಾವುದೋ ಕಡೆಗಳಿಂದ ಗುಂಡಿನ ದಾಳಿ ನಮ್ಮ ಮೇಲಾಗುತ್ತೆ. ನಾವು ತಪ್ಪಿತಸ್ಥರು ಅಲ್ಲ, ಸೈನಿಕರು ಅಲ್ಲ, ಆದರೂ ನಾವು ಯಾರಿಗೂ ಅಲ್ಲಿ ದ್ವೇಷ ಕಟ್ಕೊಂಡಿಲ್ಲ, ಯಾರಿಗೂ ಏನು ಮಾಡೇ ಇಲ್ಲ. ಆದರೂ ನಮ್ಮ ಮೇಲೆ ಯಾಕೆ ಈ ಥರ ಗುಂಡಿನ ದಾಳಿ ಆಗುತ್ತೆ ಅಂದರೆ, ಅಲ್ಲಿರುವಂತಹ ಆ ಬಾರ್ಡರ್ ಸುತ್ತಮುತ್ತ ಇರುವಂತಹ ಯುವಕರು, ಹಳ್ಳಿಯ ಒಂದು ಜನರಿಗೆ ಇನ್ನೊಬ್ಬರ ಮೇಲೆ ಸರಿಯಾಗಿ ಗುರಿ ಇಟ್ಟು ಗುಂಡು ಹೊಡೆಯೋದನ್ನ ಪ್ರಾಕ್ಟೀಸ್ ಮಾಡಿಸಲಾಗ್ತಿರುತ್ತೆ. ಅಲ್ಲಿ ಯಾರೇ ಹೋಗ್ತಿರ್ಲಿ ಆ ದಾರಿನಲ್ಲಿ, ಅವ್ರು ಯಾರು ಎತ್ತ ಏನು ನೋಡ್ದೇನೆ, ಜಗಳಗಳ ಸವಾಲೇ ಇಲ್ದನೆ ಗುರಿ ಇಡೋದನ್ನ ಕಲಿಯೋದಕ್ಕಾಗಿ ಅವರು ಅಲ್ಲಿ ಹೋಗ್ತಿದ್ದವ್ರ ಮೇಲೆ ಗುಂಡು ಹಾರಿಸ್ತಾರೆ. ಕಲಿಯೋದಕ್ಕಾಗಿ ಅಂತ ಹೇಳಿನೇ ಪಕ್ಷಿಗಳ ಮೇಲೆ ಕಲ್ಲನ್ನ ಎಸೆಯೋದು ಅಥವಾ ಕಲ್ಲಿನ ಗುರಿಯನ್ನ ಇಡೋದನ್ನ ನೀವೆಲ್ಲ ಕಡೆ ಕೇಳಿರ್ತೀರಿ. ಆದರೆ ಮನುಷ್ಯನನ್ನು ಕೂಡ ಗುಂಡಿನ ಗುರಿಯನ್ನ ಕಲೀಲಿಕ್ಕಾಗಿ ಗುರಿ ಮಾಡಿಕೊಳ್ತಾರೆ ಅಲ್ಲಿಯವರು. ಕೊನೆಯಲ್ಲಿ ಮನುಷ್ಯರನ್ನೇ ಕೊಲ್ಲಬೇಕು ಅಂತಿರುವಾಗ ಪಕ್ಷಿಗಳನ್ನ ಏಕೆ ನಡಕ್ಕೆ ಸಿಲುಕಿಸ್ಬೇಕು? ಗುರಿ ಸರಿಯಾದ ಜಾಗಕ್ಕೆ ಬೀಳೋ ಹಾಗೆ ಕಲಿಬೇಕು, ಅದಷ್ಟೇ ಅವರಿಗೆ ಮುಖ್ಯ. ಅಲ್ಲಿರೋರು ಯಾರು, ಅವ್ರ ಮೇಲೊಂದು ಅಂತಃಕರಣ, ಅವರೂ ಮನುಷ್ಯರೇ, ಅವ್ರಿಗೊಂದು ಕುಟುಂಬ ಇದೆ, ಅವರನ್ನ ನಂಬಿದವರಿದ್ದಾರೆ ಅನ್ನುವ ಕಾನ್ಸೆಪ್ಟೇ ಅವ್ರಿಗೆ ಇರೋದಿಲ್ಲ. ಹಾಗಾದ್ರೆ ಅವರುಗಳ ಅಂತಃಕರಣ ಏನ್ ಹೇಳ್ತಾ ಇದೆ? ಇನ್ನೊಬ್ಬರನ್ನ ಅವ್ರು ಯಾರೇ ಆಗಿರಲಿ, ಅವ್ರ ನಿರ್ದೋಷಿಗಳೇ ಆಗಿರಲಿ, ಮುಗ್ಧರೇ ಆಗಿರಲಿ, ಅವರನ್ನ ಗುಂಡಿಟ್ಟು ಕೊಲ್ಲು, ನೀನು ಗುರಿಯಲ್ಲಿ ಎಕ್ಸ್ಪರ್ಟ್ ಆಗು ಅಂತ ಅವರ ಅಂತಃಕರಣ ಹೇಳುತ್ತೆ. ಹಾಗಾದ್ರೆ ಇದು ಸರಿಯಾದ ಅಂತಃಕರಣವ? ನಾವೆಲ್ಲರೂ ಸಾಮಾನ್ಯವಾಗಿ ತಿಳ್ಕೊಂಡಿರ್ತೀವಿ, ಹಿರಿಯರ ಬಾಯಲ್ಲಿ ಕೇಳಿರ್ತೀವಿ, ಕಾನೂನಿನ ಪುಸ್ತಕಗಳಲ್ಲಿ ಓದಿರ್ತೀವಿ, ಆತ್ಮಹತ್ಯೆ ಮಹಾ ಅಪರಾಧ, ಮಹಾ ಪಾಪ ಅಂತ. ನಿಮಗೆ ಗೊತ್ತಾ, ಜಪಾನ್ನಲ್ಲಿ
ಆತ್ಮಹತ್ಯೆ ಮಹಾನ್ ಗೌರವಪೂರ್ಣವಾದ ಕೃತ್ಯ. ಯಾರಾದರೂ ತಪ್ಪು ಮಾಡಿದ್ರೆ, ತಮ್ಮ ಕರ್ತವ್ಯದಲ್ಲಿ ಚ್ಯುತಿಯನ್ನ ಮಾಡಿದ್ರೆ ಅದು ಅವರಿಗೆ ನೈತಿಕ ಮರ್ಯಾದೆಯ ವಿಚಾರ. ತಕ್ಷಣ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಜಪಾನಿ ವ್ಯಕ್ತಿಯ ಅಂತಃಕರಣ ಹೇಳುತ್ತೆ, ನೀನು ತಪ್ಪು ಅಂತ ನಿನ್ಗೆ ಅನಿಸಿದ ಕೂಡಲೇ ಆತ್ಮಹತ್ಯೆ ಮಾಡಿಕೊಳ್ಳದೆ ಹೋದ್ರೆ ಅದು ನಿನ್ನ ಅಪರಾಧ ಅಂತ. ಆದ್ರಿಂದ ಜಪಾನ್ನಲ್ಲಿ ಆತ್ಮಹತ್ಯೆಗೆ ಹಾರಾಕಿರಿ ಅಂತ ಕರೀತಾರೆ. ಇದು ಅವರಿಗೆ ಮಹಾನ್ ಗೌರವಪೂರ್ಣವಾದ ಕೆಲಸ. ಯಾರಾದರೂ ನಿಯಮಪೂರ್ವಕವಾಗಿ ಉಪವಾಸ ಮಾಡಿ ಧರ್ಮಪೂರ್ವಕವಾಗಿ ಧ್ಯಾನ ಮಾಡ್ತಾ ಶರೀರ ಬಿಡ್ತಾರೆ ಅಂದ್ರೆ ಇದನ್ನ ಆತ್ಮಹತ್ಯೆ ಅಂತ ಅನ್ನೋದಿಲ್ಲ ಜೈನರು. ಅವರು ಅದನ್ನ ಸಂತಾರ ಅಂತ ಕರೀತಾರೆ. ಅಂದ್ರೆ ಅವರು ಧರ್ಮಪೂರ್ವಕವಾಗಿ ದೇಹವನ್ನ ತ್ಯಾಗ ಮಾಡೋದಿದೆಯಲ್ಲ, ಅದು ಮಹಾನ್ ಗೌರವದ ವಿಷಯ. ಯಾಕಂದ್ರೆ ಇಲ್ಲಿ ವ್ಯಕ್ತಿ ಶರೀರವನ್ನ ಸರಿಯಾದ ರೀತಿಯಲ್ಲಿ ತ್ಯಜಿಸಿದ್ದಾನೆ, ಇದು ಆತ್ಮಹತ್ಯೆ ಅಲ್ಲ ಅಂತ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಎರಡೂ ಕೂಡ ಆತ್ಮಹತ್ಯೆನೆ. ಈ ರೀತಿ ಒಂದೊಂದು ಪ್ರದೇಶದಲ್ಲಿ, ಒಂದೊಂದು ಧರ್ಮದಲ್ಲಿ, ಒಂದೊಂದು ಜನಾಂಗದಲ್ಲಿ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳೇ ಇವೆ. ಹಾಗಾದರೆ ಇವರೆಲ್ಲರ ಅಂತಃಕರಣಗಳು ಬೇರೆ ಬೇರೆನೇ ಆದ್ವಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಅಂತಃಕರಣ ಇರೋದಕ್ಕೆ ಹೇಗೆ ಸಾಧ್ಯ? ಹಾಗಾದ್ರೆ ಅಂತಃಕರಣ ಅಂದ್ರೆ ಏನು? ಅಂತಃಕರಣ ಅಂದ್ರೆ 10 ಜಾಗಗಳಲ್ಲಿ 10 ವ್ಯಕ್ತಿಗಳಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು, ಭಿನ್ನ ಭಿನ್ನವಾದ ಧ್ವನಿಗಳು ಇದ್ರೆ ಅದೆಂದೂ ಅಂತಃಕರಣ ಆಗಲಾರದು. ಇಡೀ ಜಗತ್ತಿನ ಕಣಕಣದಲ್ಲೂ ಪ್ರತಿ ವ್ಯಕ್ತಿಯ ಅಣುವಲ್ಲೂ ಒಂದೇ ತರಹದ ಧ್ವನಿ ಒಳಗೂ ಹೊರಗೂ ಎಲ್ಲರೊಳಗೂ ಒಂದೇ ಆಗಿದ್ದಾಗ ಮಾತ್ರ ನಾವು ಅದನ್ನ ಅಂತಃಕರಣ ಅಂತ ಹೇಳಲಾಗತ್ತೆ. ಎಲ್ಲರಿಗೂ ಗೊತ್ತು, ಒಂದು ನ್ಯಾಯಾಲಯ ಇದೆ. ಸೊ ಅದು ಹೊರಗಡೆ ಇದೆ, ಅದು ಹೊರಗಡೆಯಿಂದ ಅಪರಾಧಗಳನ್ನ ತಡಿತಾ ಇರುತ್ತೆ. ಇನ್ನೊಂದು ನ್ಯಾಯಾಲಯ ಇದೆ ಸಮಾಜದ್ದು, ಅದು ಒಳಗಡೆ ಇದೆ, ಅದು ಒಳಗಿನಿಂದ ನಮ್ಮನ್ನು ತಡಿತಾ ಇರುತ್ತೆ. ಇವೆರಡರ ಮಧ್ಯೆ ವ್ಯಕ್ತಿ ತೊಳಲಾಡ್ತಾ ಇರ್ತಾನೆ. ಹಾಗಾಗಿ ನಾವು ಎಲ್ಲಿಯವರೆಗೂ ಈ ಕನ್ಫ್ಯೂಷನ್ನಲ್ಲಿ ಇರ್ತೀವಿ ಅಲ್ಲಿಯವರೆಗೂ ಅದು ನಮ್ಮ ಅಂತಃಕರಣ ಆಗೋದಿಲ್ಲ. ಅಂತಃಕರಣ ಯಾವಾಗಲೂ ವ್ಯಕ್ತಿ ಹೊರಗಡೆಯಿಂದ ಹೇರಲ್ಪಟ್ಟ ಎಲ್ಲವನ್ನ ಪೂರ್ತಿಯಾಗಿ ತೆಗೆದುಹಾಕಿ ತನ್ನೊಳಗೆ ಇಣುಕಿ ನೋಡಿದಾಗ ಕಾಣುವಂಥದ್ದು. ಸಮಾಜದ ಎಲ್ಲ ಪದರಗಳನ್ನು ತೆಗೆದುಹಾಕಿ ಸಮಾಜವನ್ನ ಎಲ್ಲಾ ರೀತಿಯೊಳಗೂ ಬೇರ್ಪಡಿಸಿ, ಸಮಾಜ ಏನೆಲ್ಲ ನಮ್ಮೊಳಗೆ ಹಾಕಿದೆಯೋ, ಏನೆಲ್ಲವನ್ನ ಆರೋಪಿಸಿದೆಯೋ, ಸಮಾಜ ಏನೆಲ್ಲ ಸಂಸ್ಕಾರಗಳನ್ನ ನಿರ್ಮಿಸಿದೆಯೋ ಅವುಗಳ ಗುರುತೂ ಸಹ ಇಲ್ಲವಾಗಿಸಿಕೊಂಡು ಅವನ್ನ ಪಕ್ಕಕ್ಕೆ ಇಟ್ಟು ಯಾರು ತಮ್ಮೊಳಗೆ ಇಣುಕುತ್ತಾರೋ ಅವರಿಗೆ ಮೊದಲ ಸಲ ಆ ಅಂತಃಕರಣದ ಪರಿಚಯ ಆಗುತ್ತೆ. ನಮ್ಮ ಶರೀರದಲ್ಲಿ ನಮಗೆ ಕಣ್ಣುಗಳಿವೆ, ಹೃದಯ ಇದೆ, ಬುದ್ಧಿ ಇದೆ. ಹೇಗೆ ಇವು ಪ್ರಕೃತಿ ದತ್ತವಾಗಿ ನಮಗೆ ಕೊಡಮಾಡಲ್ಪಟ್ಟಿವೆಯೋ, ಹೇಗೆ ಇವೆಲ್ಲ ನಮ್ಮ ಜೀವನದ ಅನಿವಾರ್ಯ ಅಂಗವಾಗಿದೆನೋ, ಹಾಗೇನೆ ಅಂತಃಕರಣ ಕೂಡ ನಮ್ಮೆಲ್ಲರ ಬದುಕಿನ ಬಹುಮುಖ್ಯ ಭಾಗವಾಗಿದೆ. ಅದರ ಧ್ವನಿ ಕೇಳಿಸಿಕೊಳ್ಳುವ ಕಲೆ ನಮಗ್ ಬರಬೇಕು ಅಷ್ಟೆ. ಆಗ ಮತ್ತೆಂದೂ ಈ ಜೀವನದಲ್ಲಿ ವಿಚಾರ ಮತ್ತು ಆಚರಣೆ ಎರಡರೊಳಗೂ ವ್ಯತ್ಯಾಸ ಕಂಡು ಬರೋದಿಲ್ಲ. ಆಗ ವ್ಯಕ್ತಿ ಜೀವನದಲ್ಲಿ ಯಾವತ್ತೂ ಹೇಳೋದಿಲ್ಲ ನನಗೇನೋ ಸರಿ ಅಂತ ಅನ್ಸುತ್ತೆ ಆದ್ರೆ ನಾನು ಇನ್ನೇನೋ ಮಾಡ್ತೀನಿ ಅಂತ. ಆತ ಮತ್ತಾಗ ಏನೂ ಸರಿ ಎಂದು ಭಾಸವಾಗುವುದೋ ಅದನ್ನೇ ಮಾಡ್ತಾನೆ. ಸಾಕ್ರೆಟಿಸ್ ಮಹಾನ್ ಜ್ಞಾನಿ, ತತ್ವಜ್ಞಾನಿ ಹೇಳ್ತಾರೆ ಒಂದ್ ಕಡೆ, ಜ್ಞಾನವೇ ಆಚರಣೆ ಅಂತ. ಅದೇನು ಅಂತಃಕರಣದಿಂದ ನಮ್ಮೊಳಗೆ ಹುಟ್ಟುತ್ತದೆಯೋ ಅದೇ ವಿಷಯವನ್ನ ನಾವು ಆಚರಣೆಗೆ ತರ್ತೀವಲ್ಲ, ಅದೇ ಜ್ಞಾನ. ಜ್ಞಾನವೇ ಆಚರಣೆ. ಆಚರಣೆ ಮತ್ತು ವಿಚಾರ ಯಾವತ್ತೂ ಬೇರೆ ಬೇರೆ ಅಲ್ಲ, ಅವೆರಡರ ಮಧ್ಯೆ ಅಂತರವೇ ಇಲ್ಲ ಅಂತ. ಹಾಗಾಗಿ ಅಂತಃಕರಣ ಅನ್ನುವಂಥದ್ದು ಇನ್ಯಾರೋ ಯಾರಿಂದನೋ ಪಡೆದಂತಹ ಧ್ವನಿ ಆಗಬಾರದು. ಅದು ನಮ್ಮೆಲ್ಲರೊಳಗೂ ಒಂದೇ ರೀತಿಯಲ್ಲಿ ಸ್ಫುರಿಸುವಂತಹ ಚೈತನ್ಯ ಶಕ್ತಿ ಆಗಬೇಕು. ಅಂತಃಕರಣದ ಕುರಿತಾಗಿ ಯಾರ್ಯಾರ ಅಂತಃಕರಣಗಳು ಹೇಗೆ ಅವರಿಗೆ ಭಾಸವಾದವು, ಅವರು ಅದನ್ನು ಹೇಗೆ ಗುರುತಿಸ್ಕೊಂಡ್ರು ಅನ್ನೋದನ್ನು ಕೂಡ ಮುಂದಿನ ಭಾಗದಲ್ಲಿ ನಾವೆಲ್ಲ ನೋಡೋಣ. ನಿಜವಾಗಿಯೂ ನಮ್ಮ ಅಂತಃಕರಣ ಹೇಳುವಂತಹ ಎಷ್ಟೋ ವಿಚಾರಗಳನ್ನ ನಾವು ಮತ್ತೆ ಮತ್ತೆ ವಿಮರ್ಶೆ ಮಾಡ್ಕೊಳ್ಬೇಕಾಗಿದೆ. ಇದು ನನ್ನದೇ ಧ್ವನಿನ, ಸಮಾಜದ, ಧರ್ಮದ ಅಥವಾ ಇನ್ಯಾರೋ ನನ್ನ ಮೇಲೆ ಹೇರಲ್ಪಟ್ಟ ಧ್ವನಿನ ಅಂತ. ಹಾಗಾಗಿ ಇವೆಲ್ಲವನ್ನ ದಾಟಿ ಮೀರಿದಾಗಲೇ ನಾವು ನಮ್ಮ ಅಂತಃಕರಣದ ಆಂತರ್ಯದ ಬೆಳಕನ್ನ ಗುರುತಿಸೋದಕ್ಕೆ ಸಾಧ್ಯ. ಫ್ರೆಂಡ್ಸ್,
ಈ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.